ತಮಣಿ ಓದ್ಕೊ ಬಂದಿಯಾನ ಇವತ್ತು ಪರೀಕ್ಷೆಗೆ. ಟೀಚರ್ ಹೇಳಿದ್ರಲ್ಲ ಘಟಕ ಪರೀಕ್ಷೆ ಮಾಡ್ತೀನಿ ಅಂತ, ಓದ್ಕೊ ಬಂದಿದ್ದೇ ಇಲ್ಲ. ಸಿ ಈ ಸರಿ ಕ್ಲಾಸಿಗೆ ಪೋಸ್ಟ್ ನಾನೇ ನೋಡ್ತಿರೋ, ಮಾರ್ಕ್ಸ್ ನೋಡಿ ಲೀಡರ್ ಮಾಡ್ಬೇಕು ನನ್ನ, ಗೊತ್ತಾನೋ? ಏ ಹೌದನಾ? ಅಲ್ಲ ಮತ್ತೆ ಅವತ್ತೆಲ್ಲ ನೋಡ್ರಿ, ಅಯ್ಯೋ ಯಾರು ಓದ್ಕೊಂತಾರೆ, ನಂಗೆ ಓದ್ರೆ ತಲೆಗೆ ಹತ್ತುದ್ಲ ಅಂತ ಹೇಳ್ತಿದ್ದಿ. ಅದು ಅವತ್ತು, ಇವತ್ತು ಫುಲ್ ಚೇಂಜ್. ತಮಣಿ ಸ್ಟೈಲೇ ಬೇರೆ ಆಗಿದ್ ಕಣ. ಈಗ ಫುಲ್ ಓದ್ಕೊ ಬಂದಿನಪ್ಪ. ಕೆಳಗೆಲ್ಲ ಕೂತ್ರ ಆಗುದ್ಲ ಅಂತ ಹೇಳಿ ಮನೇಲಿ ಅಡಿಕೆ ಚಪ್ರದ ಮೇಲೆ ಕೂತ್ಕೊಂಡು ಓದ್ಕೊ ಬಂದಿನಿ, ಗೊತ್ತಾನೋ? ಅಬ್ಬಬ್ಬಬ್ಬ, ಆ ಬದ್ಮಾರಯ್ಯ ನೀನ. ಹಂಗಾರೆ ನನ್ನೆಂತ ಕರೀಲ ನಿನ್ನೆ ಹಂಗಾರೆ ಓದ್ಕೊಳತ್ತಿಗೆ? ಹಾ, ಓದ್ಬೇಕಾರೆ ನಾವಿಬ್ರು ಸೇರ್ಕೊಂಡ್ರೆ ನಿಂಗೆ ಗೊತ್ತಿಲ್ಲನೋ, ಫುಲ್ ಹಳ್ಳಂಡ ಹರಿತಾ ಕೂತ್ಕೊಂತೀವಿ. ಅದಕ್ಕೆ ಎಂತರಾಗ್ಲಿ ಅಂತ ಹೇಳಿ ಒಬ್ನೇ ಕೂತ್ಕೊಂಡು ಓದ್ಕೊ ಬಂದಿನಿ. ಹೌದಾ? ತಾಡಿ ಹಂಗಾರೆ ಒಂದೆರಡು ಪ್ರಶ್ನೆ ಕೇಳಲ್ಲ? ಪ್ರಶ್ನೆ ನೀನಲ್ಲ, ಟೀಚರ್ ಕೇಳಬೇಕು. ಅಲ್ಲ ಕಣ, ಒಂಚೂರು ಒಂದೆರಡು ಸತಿ ಪುನರಾವರ್ತನೆ ಯಾರು ಮಾಡ್ದಂಗಾತದ ಕಣ. ಸಿ 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 ಅವೆಲ್ಲ ಇಲ್ಲ, ಈಗ ಫುಲ್ ಚೇಂಜ್ ಅಂತ ಹೇಳಲ್ಲ ನಾನು. ಅಬ್ಬಬ್ಬಬ್ಬ, ಅದ್ಯಾವ ಮೈಕದಲ್ಲಿ ಮರೆಯ ನೀನು ಈ ಟೈಪ್ ಆಗಿದ್ದ? ಆದ್ರೂ ಯಾಕ ಒಂಚೂರು ಡೌಟ್ ಹೊಡಿತಾ ಇದೆಯಪ್ಪ, ಎಂತ ಗೊತ್ತಾಗ್ತಿಲ್ಲ ನೋಡು. ಇವಳಬ್ಳೆ ಟೀಚರ್ ಅಂದ್ರೆ ಅನ್ಕೊಂಡು ನಮಗೆ ತಗೊಂಡು ಕಾಣಿದ್ಲಾನ. ಹೇ ಹೇ ತಡಿ, ಇವತ್ತು ನಾನು ಮಾರ್ಕ್ಸ್ ನೋಡಿ ಇವಳು ಸೇರ್ಸಿ ಹಾಕಬೇಕು. ಅಲ್ಲ ಎಲ್ಲ ಅಮ್ಮ ಇವತ್ತು ಇದು ಲೀಡ್ರ್ ಬೇರೆ ಮಾಡ್ತಾರಲ್ಲ, ಕರೆಕ್ಟ್. ನಾನು ಇವತ್ತು ಓದ್ಕೊ ಬಂದಿದ್ದಕ್ಕೂ ಇವ್ರು ಲೀಡ್ರ್ ಮಾಡೋಕ್ಕೂ ಸರಿಯಾಗಿದೆ. ಹಾ, ಟೀ ಚಾ ಕಾಫಿ ಎಲ್ಲ ಆತ್ ನಂದು. ಇವತ್ತು ಪರೀಕ್ಷೆಗೆ ಓದ್ಕೊ ಬಂದಿರ ಮಕ್ಕಳ? ಹೌದು ಟೀಚರ್, ಓದ್ಕೊ ಬಂದಿದ್ದೀವಿ. ಹಾ, ಎಲ್ಲ ಘಟಕ ಪರೀಕ್ಷೆ ಬುಕ್ ಅದೆಯಲ್ಲ ತೆಗಿರಿ. ಆ ಬುಕ್ಕಲ್ಲಿ ಪ್ರಶ್ನೆ ಹೇಳ್ತಾ ಹೋಗ್ತೀನಿ, ಒಂದ್ ಕಡೆ ಬರ್ಕೊಂಬೇಕು ಫಸ್ಟ್ ಆತಾ. ಆಮೇಲೆ ಅದಕ್ಕೆ ಎಷ್ಟೆಷ್ಟು ಉತ್ತರಕ್ಕೆ ಲೈನ್ ಬೇಕಾದ್ರೆ ಲೈನ್ ಬಿಟ್ಕೊಳ್ಳಿ, ಇಲ್ಲ ಅಂದ್ರೆ ಬೇರೆ ಪುಟದಲ್ಲಿ ಬೇಕಾದ್ರೆ ಉತ್ತರ ಬೇಕಾದ್ರೆ ಬರೀರಿ ಆತಾ. ಮೊದಲನೇ ಪ್ರಶ್ನೆ, ಎಲೆಯ ಬಣ್ಣ ಏಕೆ ಹಸಿರಾಗಿರುತ್ತದೆ? ಎಲೆಯ ಬಣ್ಣ. ಎಲೆಯ ಬಣ್ಣ ಎಂತ ಟೀಚರ್? ಏಕೆ ಹಸಿರಾಗಿರುತ್ತದೆ? ಏಕೆ ಹಸಿರಾಗಿರುತ್ತದೆ? ನಿಧಾನ ಹೇಳ್ತಾಳೆ, ನಂಗೆ ಕಿವಿಗೆ ಬಂದು ಹೊಡಿತದೆ ನೀ ಹೇಳೋದು. ಮುಂಚೆ ಹೇಳ್ತಾ ಇವಳ್ದೊಂದು ಆತ್ ಕಣೆ. ಎಂತ ಎಲೆ ಬಣ್ಣನ? ಏಯ್, ಗಣಿತ ಪರೀಕ್ಷೆಯಲ್ಲಿ ಎಲೆ ಎಲ್ಲ ಎಂತಕ್ ಬರ್ತದ? ಹಾ, ಗಣಿತ ಪರೀಕ್ಷೆ? ಎಂತ ಗಣಿತ ಪರೀಕ್ಷೆ? ರಾಯ್ ಯಾವ್ದು ಓದ್ಕೊ ಬಂದಿರೇನ? ಯಾವ್ದಂದ್ರೆ ಟೀಚರ್ ಬಂದಿನ್ನೆ ಅಂತ ಹೇಳಿದ್ದ, ಪರೀಕ್ಷೆ ಇದ್ದಿದ್ದಲ್ಲ. ನಾನು ಈ ಟೀಚರ್ ಗಣಿತ ವಿಜ್ಞಾನ ಎರಡೂ ಇವರೇ ಪಾಠ ಮಾಡೋದಲ್ಲನ, ಹಂಗಾಗಿ ಇವತ್ತು ಗಣಿತ ಪರೀಕ್ಷೆ ಅನ್ಕೊಂಡಿನಿ. ಇವತ್ತು ಯಾವ್ದ ಪರೀಕ್ಷೆ ಇದ್ದಿದ್ದು ಹಂಗಾರೆ? ಆಬಕ್ಕು ನಿನ್ನೆ ಹೇಳ್ರೆ ನಮ್ಮ ಮುನ್ಸ್ ನಮ್ಗೆ ಒಳ್ಳೇದ್ ಮಾಡ್ರೆ ಸಾಕು, ಪರೀಕ್ಷೆ ಎಲ್ಲ ಎಂತಕ್ಕೆ, ಮರ ಎಲ್ಲ ಎಂತಕ್ಕೆ ಅಂತ ಕುತ್ಕೊಂಡಿಯಲ್ಲ. ಇವತ್ತು ಹೆಂಗೆ ಅದೇ ಮರದ್ದೇ ಅದೇ ಎಲೆದೇ ಪ್ರಶ್ನೆ ಬಂದಿದ್ದು. ಇವತ್ತು ವಿಜ್ಞಾನ ಅಲ್ಲನ ಪರೀಕ್ಷೆ ಹಂಗಾರೆ? ಅಲ್ಲ ನನ್ನರು ಕೇಳಿಯಾ? ಎಂತ ನಾವಿಬ್ರು ಸೇರ್ಕೊಂಡ್ರೆ ಓದಕ್ಕಾಗದ್ನ, ಒಳ್ಳೆಡ್ಡೆ ಹೊಡಿತೀವಿ ಅಂತ ನನ್ನ ಮೇಲೆ ಎಲ್ಲ ದೂರ ಹಾಕ್ತಿದ್ದೆ. ಆಬಕ್ ನಿಂಗೆ ಆಬಕ್ಕು, ಇವತ್ತು ನಾನು ಒಂಚೂರು ತೋರಿಸುದ್ಲ ನಿಂಗೆ. ಏ ಹಂಗ್ ಮಾಡ್ಬೇಡ ಕಣ. ಅಯ್ಯೋ ದೇವ್ರೆ, ನಂಗೆ ಗೊತ್ತಾಗ್ಲ ಮರೆಯ. ನಾನು ಗಣಿತ ಅನ್ಕೊಂಡ್ ಮುಗ್ಗೆಲ್ಲ ಬಾಯ್ ಹೇಳ್ಟ್ ಹೊಡ್ಕೊ ಬಂದಲ್ಲ ಹಂಗಾರೆ. ಆಬಕ್ಕು ಒಂದ್ ಕೆಲಸ ಮಾಡತ್ತ, ನಾಳೆಯಿಂದ ಅಡಿಕೆ ಚಪ್ರ ಸಾಕಾಗುದ್ಲ ಕಣ. ಅಡಿಕೆ ಮರದ ಮೇಲೆ ಹೋಗಿ ಕೂತ್ಕ, ಹಂಗಾರೆ ಆಗ್ಲಿಲ್ಲ. ಅಯ್ಯೋ ಪುಣ್ಯಾತ್ಮ, ಇದು ಒಂದು ಕಾರ ಉತ್ತರ ಹೇಳ್ಕೊಡ. ನಿಂಗೆ ನಿಜವಾಗ್ಲೂ ಇವತ್ತು ಪೆಪ್ಸಿ ಕೊಡಿಸ್ತೀನಿ. ಮೊನ್ನೆ ನಿಂಗೆ ಹುಳಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕೊಡಿಸಿದ್ದೆ ತಾನೆ? ಇವತ್ತು ಪೆಪ್ಸಿ ಮತ್ತೆ ಇನ್ನೆಂತ ಖಟ್ಟ ಮಿಟ್ಟನು ಕೊಡಿಸ್ತೀನಿ. ನಿಂಗೆ ಇಷ್ಟ ಅಲ್ಲ? ಖಟ್ಟ ಮಿಟ್ಟ ತಗೋ ನೀನ್ ಬಾಯಿಗಿಟ್ಕ, ನಂಗ್ ಬೇಡ. ನಾನು ಇವತ್ತು ನಿಂಗೆ ಹೇಳೇ ಕೊಡುದ್ಲ. ಅವಿನಾಶ, ಯಾಕ ಹಂಗ್ ಮಾಡ್ತೀಯಾ? ನಾವು 1ನೇ ಕ್ಲಾಸಿಂದ ನಿಂಚಾಳಿ ಅಲ್ಲನ. ನೀನೇ ಹೇಳು, ಅವಾಗ ಗುಂಡ ಕರ್ದಿದ್ನೇ ಇಲ್ಲ 3ನೇ ಕ್ಲಾಸಲ್ಲಿ. ಹಾ, ನೀನು ಅವಿನಾಶನ್ ಚಾಳಿ ಆಗಬೇಡ, ಅವ್ನು ನಿನ್ನ ಹೆಸರೆಲ್ಲ ಬರ್ಕೊಡ್ತಾನೆ ಟೀಚರ್ಗೆ ಅಂತ ಹೇಳ್ರು ನಾ ಮಾತ್ರ ಇಲ್ಲ ಅವಿನಾಶನ್ ಜೊತೆನೇ ಇರ್ತೀನಿ ಅಂತ ಇರ್ಲಾನ ಹಂಗಾರೆ? ಅದನ್ನೆಲ್ಲ ಮರ್ತೀಯನಾ? ಅದೆಲ್ಲ ಹೌದು, ನೀ ನನ್ನ ಚಾಳಿನೇ. ಆದ್ರೆ ನಿನ್ನೆ ಮಾತ್ರ ನೀನು ನನ್ನ ಖರೀದೆ ಓದ್ಕೊ ಬಂದಿಯಲ್ಲ, ಅದಕ್ಕೆ. ಮತ್ತೆ ಬೆಳಿಗ್ಗೆನೂ ಹೇಳ್ದೆ ಕಣ, ಒಂದ್ಸತಿ ಹಂಗಾರೆ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಂತ. ಅವಾಗಾರು ನಿಂಗೆ ಗೊತ್ತಾಗ್ತಿತ್ತು ತಾನೇ? ಹೇಳಿರೆ ಇಲ್ಲಪ್ಪ, ರಿವಿಷನ್ ಏನ್ ಬೇಡ, ಪ್ರಶ್ನೆ ನೀನಲ್ಲ ಟೀಚರ್ ಕೇಳಿದೆ ಅಂತ ಹೇಳ್ದೆ.
ನುಂಗ್ಸಿ ಯಾಕೆ ಮಾತಾಡ್ತಿ ಮರಯ್ಯ? ಆ ಶ್ವೇತನ್ ಫ್ರೆಂಡ್ಗಿಂತ ಜಾಸ್ತಿ ಮಾರ್ಕ್ಸ್ ತಗೋಬೇಕು, ನಾನೇ ಲೀಡರ್ ಆಗ್ಬೇಕು ಅಂತ ಹೇಳಿ ಕಷ್ಟ ಬಿದ್ದು ಓದ್ಕೊ ಬಂದೆ. ಒಂದು ಉಪಯೋಗ ಬರಲ್ಲ. ಹೌದಲ್ಲಪ್ಪ, ನೀನು ಹೊಟ್ಟೆ ಕಿಚ್ಚಿಗೆ ಓದ್ಕೊಬೋದಿದ್ದು, ಅದಕ್ಕೆ ನಿಂಗೆ ಇವತ್ತು ಹಿಂಗಾಗಿದ್ದು. ಏಯ್ ಥಮಣಿ ಅವಿನಾಶ, ಎಂತಾಗಿದೆ ನಿಮ್ಮಿಬ್ರಿಗೆ? ಪರೀಕ್ಷೆಯಲ್ಲೂ ಹಂಗಾರೆ ಮಾತಾಡೋದು ಬಿಡುದ್ಲಲ್ಲ? ತಡೀರಿ ನಿಮಗೆ ಮಾಡ್ತೀನಿ. ಇವಳನ್ ಜೀವ ತಿನ್ನಕ್ಕೆ ಇಲ್ಲಿ ನಂದಿದ ಹಂಗಾಗ್ಯದೆ. ಇವಳು ಎಣ್ಣೆ ಪ್ರಶ್ನೆ ಹೇಳಿ ಟೀಚರ್ ಅಂತೆ. ಇವಳು ಕಿವಿ ವಾಲ್ ಹೇಳಿಯ ಇಲ್ಲ ಟೀಚರ್. ತಮಣಿ ಪೋಸ್ಟಲ್ಲಿಂದ ಎದ್ದು ಬ್ಯಾಗ್ ಹಿಡ್ಕೊ ಮುಂದೆ ಬಾ. ಮುಂದೆ ಬಾ ಹೇಳ್ತಿ. ಬ್ಯಾಗ್ ಬೇಡ, ನೀನ್ ಬ್ಯಾಗ್ ತಗೋ ಬಂದ್ರೆ ಕಷ್ಟ. ಬುಕ್ ಎಲ್ಲ ಅಲ್ಲೇ ಇಡು, ಫಸ್ಟ್ ಬೆಂಚಿಗೆ ಬಂದು ಕೂತ್ಕಾ ಬಾ. ಹಂಗೆ ಆಗಬೇಕು, ಹಲ್ಲು ಮುರಿಯಬೇಕು, ನೀ ಅಳಬೇಕು, ನಾನಗಬೇಕು. ತಪ್ಪು ಕೂತ್ಕೊಂಡ್ರೆ ಸರಿ, ಈಗ ಇಲ್ದಿರಿ ಬಂದಿರೋ 2 ಹಲ್ಲು ಉದುರಿಸ್ತೀನಿ ಈಗ. ಹಂಗೆ ಆಗಬೇಕು, ಫಸ್ಟ್ ಬೆಂಚಲ್ಲಿ ಕೂತ್ಕಾ, ಪೇಲೆ ಸರಿ ನೀನು. ಬೇಗ ಮುಂದೆ ಬಾ, ನಂಗಲ್ಲಿ ಪರೀಕ್ಷೆ ಮಾಡಕ್ ಮತ್ತೆ ಲೇಟ್ ಆಗ್ತದೆ, ಬೆಲ್ ಹೊಡಿತಾರೆ. ಅವಿನಾಶ ಪ್ಲೀಸ್ ಕಣ, ನೀನಾದ್ರೂ ಎಂತಾರು ಮಾಡ. ನೀ ಹಿಂಗ ಅಳ್ಬೇಡ ಕಣ ತಮ್ಮಣಿ, ನಂಗೂ ಬೇಜಾರಾಗ್ತದೆ. ಎಷ್ಟಂದ್ರೂ ನೀ ನನ್ನ ಫ್ರೆಂಡೇ ಅಲ್ಲನಾ. ತಡಿ, ನೀನು ಕೂತ್ಕ, ಮತ್ತೆ ಎಂತ ಮಾಡೋದಂತ ಹೇಳ್ತೀನಿ. ಟೀಚರ್ ದಮ್ಮಯ್ಯ ಟೀಚರ್, ಇಲ್ಲಿ ಕೂತ್ಕೊಂತೀನಿ ಟೀಚರ್, ಪ್ಲೀಸ್ ಟೀಚರ್. ಹುಡುಗ ನಾ ಹೇಳಿದ್ ನೀ ಕೇಳ್ಬೇಕ, ನೀ ಹೇಳಿದ್ ನಾ ಕೇಳ್ಬೇಕನ? ಟೀಚರ್ ಬೇಗ ಪ್ರಶ್ನೆ ಹೇಳಿ ಟೀಚರ್, ಇಲ್ಲಿ ಪರೀಕ್ಷೆ ಬರೆಯಕ್ಕೆ ನಮ್ಗೆ ಲೇಟ್ ಆಗ್ತಿದೆ. ಆತಾತು. ಏಯ್ ತಮಣಿ, ಈಗಲೇ ಹೇಳಿ ನೋಡು, ಸುಮ್ಮನೆ ಕೂತ್ಕೋಬೇಕು. ಮಾತಾಡ್ರೆ ಫಸ್ಟ್ ಬೆಂಚಿಗೆ ಮತ್ತೆ ಕರ್ಗೂರ್ತೀನಿ. ಆಯ್ತು ಟೀಚರ್, ಮಾತಾಡಲ್ಲ. ಹೋಯ್, ನೀವು ಯಾವತ್ತಾರ ಹಿಂಗೆ ಮಾಡಿರೇನ್ರಿ? ನನ್ನ ಥರನೇ ವಿಜ್ಞಾನ ಪರೀಕ್ಷೆ ಇಟ್ಕೊಂಡು ಹೋಗಿ ಗಣಿತ ಓದ್ಕೊ ಬಂದಿನಿ ಮರ್ರೆ. ಎಂತ ಅಂತ ಮೊದಲೇ ವಿಜ್ಞಾನದಲ್ಲಿ ಒಂದು ಅರ್ಥ ಆಗೋದ್ಲ ಮರ್ರ. ಅಂಥದ್ರಲ್ಲಿ ಕಷ್ಟ ಬಿದ್ಕೊಂಡು ಮೊಗಿ ಓದ್ಕೊ ಬಂದ್ರೆ ಹೆಂಗೋ ಒಂದು ಗಟ್ಟು ಹೊಡ್ಕೊ ಬಂದಿದ್ದೆ. ಈಗ ಓದೂ ಇಲ್ಲ, ಇದು ಎಲ್ಲ ಆಗ್ಯದ ಮರ್ರ. ನಿಮಗೂ ಹಾಗೆ ಆಗಿದ್ರೆ ಮುಂಚೂರು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆತಾ. ಮತ್ತೆ ಎಂತೆಂತ ಕಿತಾಪತಿ ಮಾಡಿರಂತ ಹೇಳಿ ತಮಣಿಗೂ ಗೊತ್ತಾಗ್ಲಿ.